ಮತ್ತೊಮ್ಮೆ ಸಿಂಧೂರ ಕಾರ್ಯಕ್ರಮಕ್ಕೆ ಸ್ವಾಗತ. ಭೂಷಣ್ ಸರ್ ಹತ್ರ ಇನ್ನಷ್ಟು ಪ್ರಶ್ನೆಗಳು ಬಾಕಿ ಇದೆ, ಬನ್ನಿ ಮಾತಾಡ್ಸೋಣ. ಸರ್, ಭರತನಾಟ್ಯವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡಂತಹ ಸಾಧಕರು ನೀವು. ಸೊ ಅಲ್ಲಿ ಹೇಗೆ ಪ್ರೋತ್ಸಾಹ ಸಿಕ್ತು, ಹೇಗೆ ಮನ್ನಣೆ ಸಿಕ್ತು ಸರ್? ಇದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕೆಂದ್ರೆ ನಾವು ಯಾವಾಗ್ಲೂ ಅನ್ಕೋತೀವಿ ಭಾರತದಲ್ಲಿ ಅಷ್ಟೇ ನಮಗೆ ಪ್ರೋತ್ಸಾಹ ಅಂತ, ಆದ್ರೆ ಭಾರತಕ್ಕಿಂತ ಹೊರಗಡೆನೂ ಈಕ್ವಲ್ ಆಗಿದೆ. ಈಗ ನಾವು ಮಾಸ್ ಮತ್ತೆ ಕ್ಲಾಸ್ ಎರಡಕ್ಕೂ ಪರ್ಫಾರ್ಮ್ ಮಾಡಿದಾಗ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಈಗ ತುಂಬಾ ಹಳ್ಳಿಯವ್ರ ಮುಂದೆ ಡ್ಯಾನ್ಸ್ ಮಾಡಿದಾಗ್ಲೂ ಎಷ್ಟು ಖುಷಿ ಕೊಡುತ್ತೆ, ಎಷ್ಟು ಸಂತೋಷ ಪಡ್ತಾರೆ, ಆ ರಸದೌತಣವನ್ನ ಎಷ್ಟು ಆಸ್ವಾದಿಸ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಸೊ ಈಗ ನಾವು ಫಸ್ಟ್ ಪ್ರಾರಂಭ ಹಂತದಲ್ಲಿ ನಾವಿಬ್ರು ದಂಪತಿಗಳಾಗಿ ಡ್ಯುಯೆಟ್ ಡಾನ್ಸರ್ಸ್ ಆಗಿ ಡಾನ್ಸ್ ಮಾಡ್ತಿದ್ದಾಗ ಎಷ್ಟೋ ಕಂಟ್ರೀಸ್ ಅಲ್ಲಿ ಒಂದು ವಾಟರ್ ಬಾಟಲ್ ನಮ್ಮ ಮ್ಯೂಸಿಷಿಯನ್ಸ್ ಇಲ್ಲಿ ಎಲ್ಲಾದ್ರೆ ಆ ಸ್ಟೇಜ್ಗೆ ಒಂದು ಸಭಾ ಮರ್ಯಾದೆ ಅನ್ನೋದು ತುಂಬಾ ಕಮ್ಮಿ. ಇಲ್ಲಿ ಅಂದ್ರೆ ಸ್ಟೇಜ್ ಮೇಲೆ ಇದ್ರೆ ಯಾರು ಬೇಕಾದ್ರೂ ನೀರೆತ್ತು ಕುಡಿತಾರೆ, ಏನೋ ಮಾಡ್ತಾರೆ. ಹೊರಗಡೆ ಎಲ್ಲ ಒಬ್ರು ಅಳ್ಳಾಡೋದು ಇಲ್ಲ. ಅವರು ಆ ಪ್ರೋಗ್ರಾಮ್ ಆದ ತಕ್ಷಣ ಅಷ್ಟೇ ಕರ್ತಾಡನ ಒಂದೂವರೆ ನಿಮಿಷದವರೆಗೂ ಕಂಟಿನ್ಯೂಸ್ ಆಗಿ ಕ್ಲಾಪ್ ಮಾಡೋದಿರ್ಬೋದು, ಅಥವಾ ಅವ್ರ ಕೈ ಹಿಡ್ಕೊಂಡು ನಮ್ಮನ್ನ ಅಭಿನಂದಿಸೋದಿರ್ಬೋದು, ಅಥವಾ ಆ ಪಿಕ್ಚರ್ ತಗೊಳ್ಳ ನಿಮ್ ಜೊತೆ ಏನೋ ಕೇಳೋ ಒಂದು ಪರಿಭಾಷೆ ಇರ್ಬೋದು, ಆ ಪ್ರೀತಿ ತೋರಿಸೋದಿರ್ಬೋದು. ನಿಮ್ ಫ್ರೀ ಇದ್ದೀರಾ. ಈಗ ನಾವು ವರ್ಕ್ಶಾಪ್ಸ್ ತುಂಬಾ ಮಾಡ್ತೀವಿ. ಹೊರಗಡೆ ಹೋದಾಗ ಏನಾಗುತ್ತೆ, ಅವ್ರಿಗೆ ಸಿಗುವಂತ ಒಂದು ವಾರ ನಾವು ಹೋಗಿರ್ತೀವಿ. ಈಗ ಆಸ್ಟ್ರೇಲಿಯಾದಲ್ಲೋ ಸ್ಪೇನ್ ಅಲ್ಲೋ ಅಥವಾ ಮಲೇಷ್ಯಾದಲ್ಲೋ ಎಲ್ಲೇ ಹೋದ್ರು 1 ವಾರ 2 ವಾರ ಅದರಲ್ಲಿ ಕಾರ್ಯಕ್ರಮಗಳು ಆಗ್ಬೇಕು, ವರ್ಕ್ಶಾಪ್ಸ್ ಆಗ್ಬೇಕು. ವರ್ಕ್ಶಾಪ್ಸ್ ಯಾರಿಗೆ? ಅಲ್ಲಿಯ ಆಸಕ್ತಿ ಉಳ್ಳುವಂತಹ ಮಕ್ಕಳಿಗೆ. ಅವಾಗ ಬೆಳಗಿಂದ ಸಂಜೆವರೆಗೂ 2 ಸೆಷನ್ ಅಂತ ಮಾಡಿದ್ರೆ ಚಾಚು ತಬ್ದಿರ ಸುಸ್ತು ಆಗ್ದಿರ ನಾವು ಕಲಿತೀವಿ ಅಂತ ಹೇಳಿ ಖುಷಿ ಪಟ್ಟು ಕಲಿಯುವಂತ ಒಂದು ಇದನ್ನ ಪ್ರೋತ್ಸಾಹ ಬಹಳ ಚೆನ್ನಾಗಿತ್ತು. ಹೌದು, ಎಂಕರೇಜ್ಮೆಂಟ್ ತುಂಬಾ ಇದೆ. ನಾವು 4 ಪ್ರೋಗ್ರಾಮ್ ಅಂತ ಹೋದಾಗ ಅವ್ರು ಇನ್ನೊಂದು 6 ಪ್ರೋಗ್ರಾಮ್ ಒಟ್ಟಿಗೆ ಕೊಟ್ಟು ದಿನಾನು ವಿಲ್ ಬಿ ಪರ್ಫಾರ್ಮಿಂಗ್, ದಿನಾನು ವರ್ಕ್ಶಾಪ್ಸ್ ಮಾಡ್ತಿರ್ತೀವಿ. ಅದು ತುಂಬಾ ಓಕೆ. ಇದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಈ ಫಿಲಿಂ ಸಾಂಗ್ಸು ಅಥವಾ ಡಾನ್ಸಿಂಗ್ ಸ್ಟಾರ್ಸ್ ಅಂದ್ರೆ ಈ ತರ ಒಂದು ಪ್ರೋಗ್ರಾಮ್ ಮಧ್ಯೆ ಭರತನಾಟ್ಯಕ್ಕೆ ಬೆಲೆ ಸಿಗ್ತಾ ಇದೆ, ಮನ್ನಣೆ ಸಿಗ್ತಾ ಇದೆ ಅಂತ ಅನ್ಸುತ್ತಾ? ಇಲ್ಲ, ಅದು ನನಗೆ ಯಾವಾಗಲೂ ಇದಕ್ಕೆ ರಿಯಾಲಿಟಿ ಶೋಸ್ ಕ್ಲಾಸಿಕಲ್ ಆರ್ಟ್ ಫಾರ್ಮ್ಸ್ಗೆ ಬಹಳ ಕಮ್ಮಿ. ರಿಯಾಲಿಟಿ ಶೋಸ್ ಈಗಾಗಲೇ ಹಾಡೋ ಕಾರ್ಯಕ್ರಮಗಳಿಗಾಗಿರ್ಬೋದು ಅಥವಾ ಡಾನ್ಸಿಂಗ್ ಸ್ಟಾರ್ ಅದು ಇದು ಅಂತ ಯಾವ್ದ್ರಲ್ಲೂ ಬರ್ತಾ ಇದೆ. ಆದ್ರೆ ಕ್ಲಾಸಿಕಲ್ ಆರ್ಟ್ ಫಾರ್ಮ್ಸ್ಗೆ ಇದನ್ನ ಕಲಿಯುವಂತ ಗುಂಪಿನ ಮಕ್ಕಳು ಲಕ್ಷಾಂತರ ಮಕ್ಕಳಿದ್ದಾರೆ. ಇಟ್ಸ್ ನಾಟ್ ಅಷ್ಟೇ. ಹೇಗೆ ವೆಸ್ಟರ್ನ್ ಪಾಶ್ಚಿಮಾತ್ಯ ನೃತ್ಯಗಳಿಗೆ ಹೇಗೆ ಜನ ಇದ್ದಾರೋ, ಈ ತರ ಕ್ಲಾಸಿಕಲ್ ಆರ್ಟ್ ಫಾರ್ಮ್ಸ್ ಕಲಿಯುವಂತ ಮಕ್ಕಳು ತುಂಬಾ ಇದ್ದಾರೆ. ಆದ್ರೆ ಅವ್ರನ್ನ ಹುರಿದುಂಬಿಸೋಕೆ ಯಾವುದೇ ತರದ ಶೋಸ್ ತುಂಬಾನೇ ಕಮ್ಮಿ ನಡೀತಾ ಇದೆ. ಆಮೇಲೆ ರಿಯಾಲಿಟಿ ಶೋ ಇನ್ನೊಂದು ಏನ್ ಗೊತ್ತಾ, ನಾವು ಮಕ್ಕಳನ್ನ ಮುಗ್ಧತೆಯಿಂದ ತುಂಬಾ ಬೇಗ ತಳ್ತಾ ಇದೀವಿ ಅಂತ ನನ್ನ ಅನಿಸಿಕೆ. ಈಗ ಒಂದು 6 ವರ್ಷದ ಮಗು ಚಳಿ ಚಳಿ ತಾಳೆನು ನೀ ಚಳಿಯ ಅಂತನೋ, ಅಥವಾ ಜೀವನ ಒಂದು ಸಂಗೀತ ಅನ್ನೋಂತ ಹಾಡನ್ನ ಒಂದು 5-6 ವರ್ಷದ ಮಗು ಹಾಡ್ಬಿಟ್ಟು ಜಡ್ಜಸ್ ಕೂತ್ಕೊಂಡು ನಿನಗಿದ್ರೆ ಎಕ್ಸ್ಪ್ರೆಷನ್ ಸಾಲದು ಅಂತ ಹೇಳಿದ್ರೆ 6 ವರ್ಷದ ಮಗುವಿಂದ ನೀವು ಏನ್ ಎಕ್ಸ್ಪ್ರೆಷನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ನಾವೇ ತಳ್ತಾ ಇದೀವಿ ಅವ್ರನ್ನ. ಸೊ ಹಾಗೆ ನಮ್ಮ ನೃತ್ಯ ಕ್ಷೇತ್ರದಲ್ಲೂ ಏನಾಗುತ್ತೆ, ನಾವು ವಯಸ್ಸಿಗೂ ಮೀರಿ ಮುಂಚೆ ಕೆಲವು ಐಟಮ್ಸ್ ನ ಅಥವಾ ಒಂದು ಹಾಡುಗಳನ್ನ ಕೊಡಲ್ಲ. ಶೃಂಗಾರ ಬೇಸ್ಡ್ ಆಗಿರ್ಬೋದು ಅಥವಾ ಹೆಚ್ಚು ಭಕ್ತಿ ಪ್ರಧಾನವಾಗಿರೋದನ್ನ ಮಕ್ಕಳಿಗೆ ಕೊಡ್ತೀವಿ. ದೊಡ್ಡವರಿಗೆ ಮಾಡುವಂಥದ್ದನ್ನ ದೊಡ್ಡವರಿಗೆ ಸೀಮಿತವಾಗಿಡ್ತೀವಿ. ಇದಕ್ಕೆ ನಾನೊಂದು ಸೇರಿಸಲೇಬೇಕು. ಇತ್ತೀಚೆಗಷ್ಟೇ ರಾಮಾನುಜಾಚಾರ್ಯರ ಒಂದು ಮಿಲೇನಿಯಂ ಸಹಸ್ರಮಾನೋತ್ಸವವನ್ನು ಆಚರಿಸಿದ್ರು. ಅದಕ್ಕೆ ಜೋಡಿಸಿದಂತೆ ನಾವು ಒಂದು ರಾಮಾನುಜ ಧನುರ್ದಾಸ ವೈಭವಂ ಅನ್ನುವಂತಹ ಒಂದು ನೃತ್ಯ ಬ್ಯಾಲೆಯನ್ನ ನಾವು ಸಂಯೋಜಿಸಿದ್ದೇವೆ. ಧನುರ್ದಾಸ ಅನ್ನುವಂತಹ ಒಬ್ಬ ಜಟ್ಟಿ, ಪೊನ್ನಾಚಿ ಎನ್ನುವಂತಹ ಒಬ್ಬ ನೃತ್ಯಗಾರ್ತಿ ಜೊತೆ 10ನೇ ಶತಮಾನದಲ್ಲಿ ಹೇಗೆ ಪ್ರೀತಿ ತೋರ್ಪಡಿಸಿ ಆ ಪ್ರೀತಿ ಪ್ರೇಮವನ್ನ ರಾಮಾನುಜಾಚಾರ್ಯರು ಆಧ್ಯಾತ್ಮಿಕದೆಡೆಗೆ ಹೇಗೆ ಮಾರ್ಪಾಡು ಮಾಡಿದ್ರು ಅನ್ನೋದು 1.5 ಗಂಟೆ ಕಾಲದ ಬ್ಯಾಲೆ. ನೀವು ಕೇಳಿದ್ರಲ್ಲ ಹೇಗೆ ಫಿಲ್ಮ್ದು ಇದಿದೆ ಅಂತ. ಇಟ್ಸ್ ಅ ಮೂವಿಂಗ್ ಮೂವಿ ಅಂತ ಜನ ಹೇಳ್ತಾರೆ ನಾವು ಅದನ್ನ ಪ್ರೆಸೆಂಟ್ ಮಾಡಿದಾಗ. ಮ್ಯೂಸಿಕಲಿ ಇಟ್ಸ್ ಅ ಮ್ಯೂಸಿಕಲ್ ಡಾನ್ಸ್ ಥಿಯೇಟ್ರಿಕಲ್ ಪ್ರೊಡಕ್ಷನ್. ಅಂದ್ರೆ ಹೇಗೆ ನೀವು ಒಂದು ಗ್ರಿಪ್ಪಿಂಗ್ ಮೂವಿನ ನೋಡಿದಾಗ ಹೇಗೆ ಜನ ಎದ್ದೇ ಹೋಗಲ್ಲ, ಸಿನಿಮಾ ನೋಡ್ಬೇಕು ಅನ್ಸುತ್ತೋ, ಈಗ ಭರತನಾಟ್ಯ ಕೂಡ ಅದೇ ನಿಟ್ಟಿನಲ್ಲಿ ಮಾರ್ಪಾಡಾಗ್ತಾ ಹೊಸದಾಗಿ ಚೇಂಜಸ್ ಆಗ್ತಿದೆ. ಇದಕ್ಕೆ ನಾವು ಇನ್ನೊಂದು ಸೇರ್ಪಡೆ ನಿಯೋ ಭರತನಾಟ್ಯಂ. ನಿಯೋ ಅಂದ್ರೆ ಇಟ್ಸ್ ಅ ಬ್ಲೆಂಡ್ ಆಫ್ ಪಾಸ್ಟ್ ಅಂಡ್ ಪ್ರೆಸೆಂಟ್ ಅಂತ ನಾ ಹೇಳ್ತೀನಿ. ಅಂದ್ರೆ ನಮ್ಮ ಚೌಕಟ್ಟನ್ನ ಬಿಡದಿರ ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರಸೊಗಸು ಅನ್ನೋದು ಹೇಗೆ ಹೇಳ್ತೀವೋ ಹಾಗೆ ಎರಡನ್ನು ಅಂದ್ರೆ ಮ್ಯೂಸಿಕ್ ಅಲ್ಲಿ ನಮ್ಮ ವೇಷಭೂಷಣಗಳಲ್ಲಿ ಮಾರ್ಪಾಡು ತಗೊಂಡ್ಬಂದು ಇವತ್ತಿನ ಯುವ ಪೀಳಿಗೆಗೆ ನಾವು ಹೇಗೆ ಅದನ್ನ ಉಣಬಡಿಸಬಹುದು ಅನ್ನೋದ್ರ ಬಗ್ಗೆ ನಾವು ಅದಕ್ಕೋಸ್ಕರನೇ ವಿ ಆರ್ ನೋನ್ ಮೋರ್ ಫಾರ್ ಇಟ್. ಕ್ಲಾಸಿಕಲ್ ಜೊತೆಗೆ ಈ ನಿಯೋ ಭರತನಾಟ್ಯಂನ ಕೂಡ ಮಾಡ್ತಿದ್ವಿ. ಸೊ ಇಟ್ ಇಸ್, ಐ ವಿಲ್ ನಾಟ್ ಸೇ ಇದು ಚಲನಚಿತ್ರಕ್ಕೆ ಹತ್ರ ಅಂತ ಹೇಳಲ್ಲ, ಆದ್ರೆ ವೆರಿ ಎಂಟರ್ಟೈನಿಂಗ್. ಹೇಗೆ ಚಲನಚಿತ್ರ ಹಾಡುಗಳಿಗೆ ನಿಮಗೆ ಆ ಒಂದು ನೋಡ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೋ, ಇದರಲ್ಲಿ ಕೂಡ ನಾವು 50 ವರ್ಷದಿಂದ ಇದ್ದ ಭರತನಾಟ್ಯಕ್ಕೂ ಅಥವಾ 30 ವರ್ಷದ ಹಿಂದೆ ಇದ್ದ ಭರತನಾಟ್ಯಕ್ಕೂ 10 ವರ್ಷದ ಹಿಂದೆ ಇದ್ದ ಭರತನಾಟ್ಯಕ್ಕೂ ಇವತ್ತಿನ ಭರತನಾಟ್ಯಕ್ಕೂ ಮಾರ್ಪಾಡುಗಳು ಯಾವಾಗಲೂ
ಕಾನೂನು ನಡೀತಾನೆ ಇದೆ, ಮಾರ್ಪಾಡು ಆಗ್ತಾನೆ ಇದೆ. ಬಟ್ ಮಾರ್ಪಾಡು ಏನಿದ್ರು ಪಾಸಿಟಿವ್ ಸೈಡ್ ಅಲ್ಲಿ ನಮ್ಮ ಚೌಕಟ್ಟು ಬಿಡದಿರೋ ಏನೇ ಆದ್ರೂ ಇಟ್ ಇಸ್ ಆಲ್ವೇಸ್ ವೆಲ್ಕಮ್. ಒಟ್ಟಾರೆ ಭರತನಾಟ್ಯ ಒಂದು ಕಲೆಗೆ ಒಂದು ಈ ಹೊಸ ಒಂದು ಟಚ್ ಕೊಡುವಂತ ಪ್ರಯತ್ನ ಮಾಡ್ತಾರೆ, ಇನ್ನಷ್ಟು ಮನ್ನಣೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಎಸ್, ಮತ್ತೆ ಸರ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿ ಸರ್. ಅಂದ್ರೆ ಈಗ ರೈಟ್ ನಾವು ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಸ್ಕೊಡಿ. ನನ್ನ ಫ್ಯಾಮಿಲಿಯಲ್ಲಿ ಹೇಳಿದಾಗೆ ತಂದೆನ ನಾನು ಈಗಷ್ಟೇ ಕಳ್ಕೊಂಡೆ ಜನವರಿಯಲ್ಲಿ. ತಾಯಿ ಇದ್ದಾರೆ, ನನ್ನ ಒಬ್ಳು ತಂಗಿ ಇದ್ದಾಳೆ, ಹಿಂದಿನ ಪಾಠಗಳಲ್ಲಿ ನೀವು ನೋಡ್ಬೋದು. ಅವಳು ಕೂಡ ಡಾನ್ಸರ್, ಅವಳು ಕೂಡ ಆಂಕರ್, ಮಾಡೆಲ್ ಆಗಿದ್ಲು. ಶಿ ಇಸ್ ಮ್ಯಾರಿಡ್, ಅವಳಿಗೆ ಒಂದು ಹೆಣ್ಮಗು ಇದೆ. ನನಗೆ ಐ ಆಮ್ ಬ್ಲೆಸ್ಡ್ ವಿತ್ 2 ಬಾಯ್ಸ್, ಅಭ್ಯುದಯ್ ಧ್ಯಾನ್ ಭೂಷಣ್, ಅಭಿಜ್ಞಾನ್ ವೇದಾಂತ್ ಭೂಷಣ್ ಅಂತ. ಇಬ್ಬರೂ ಮಕ್ಕಳು ಬಹಳ ಅಚ್ಚುಕಟ್ಟು, ಬಹಳ ಒಂದು ಸಂಗೀತ ಇರ್ಬೋದು, ನಾನು ಏನ್ ದಾರಿಯಲ್ಲಿ ನಡ್ಕೊಂಡು ಬಂದು ನನ್ನ ರಿಫ್ಲೆಕ್ಷನ್ ನಾನು ನನ್ನ ಮಕ್ಕಳಲ್ಲಿ ಕಾಣ್ತೀನಿ. ಇಬ್ರು ಒಂಥರ ಪಿತೃವಾಕ್ಯ ಪರಿಪಾಲಕರು ಅಂತ ಹೇಳ್ತಾರಲ್ಲ, ಆ ತರ ಇಬ್ರು ಮಕ್ಕಳು ತುಂಬಾ ಜಾಣ್ಮೆ, ಬಹುಶಃ ಎಲ್ಲಾರ ಮಕ್ಕಳು ಅನ್ನಿಸ್ಬೋದು. ಆದ್ರೆ ನನಗೆ ಆ ಸ್ಪೆಷಾಲಿಟಿ ಯಾಕೆ ಕಾಣುತ್ತೆ ಅಂದ್ರೆ, ನನ್ನ ಮೊದಲನೇ ಮಗ 2.5 ವರ್ಷ ಇದ್ದಾಗಲೇ ಅವನು ಹಸ್ತಗಳನ್ನೆಲ್ಲ ರಿಸೈಟ್ ಮಾಡೋನು. ಸಾಮಾನ್ಯವಾಗಿ ಜೂನಿಯರ್ ಸೀನಿಯರ್ ಪರೀಕ್ಷೆಗಳಾಗ್ತಿರ್ಬೇಕಾದ್ರೆ ಹಸ್ತಗಳು ವಿನಿಯೋಗ ಅಂದ್ರೆ ಯೂಸೇಜಸ್ ಆಫ್ ದ ಹಸ್ತ, ಈಗ ಪತ್ತಾಕಂದ್ರೆ ಏನೇನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಆಗ್ಲೇ ಅವ್ನು 2.5 ವರ್ಷ 3 ವರ್ಷ ಇದ್ದಾಗ ಮಗು ಪಟ 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 ಹೇಳೋದು. ಯೂಟ್ಯೂಬ್ ಅಲ್ಲೆಲ್ಲ ಅದಕ್ಕೆ ಬಹಳ ಜನ ಇಷ್ಟಪಟ್ಟಿದ್ದಾರೆ. ಈಗ ನನ್ನ 2ನೇ ಮಗ 2.5 ವರ್ಷದ ಅಭಿಜ್ಞಾನ್ ಕೂಡ ಅದೇ ದಾರಿನಲ್ಲಿ ಸಾಕ್ತಾ ಇದ್ದಾನೆ. ಇಬ್ರು ಮಕ್ಕಳು ನಮ್ಮ ಜೊತೆ ವೇದಿಕೆಯಲ್ಲಿ ಕೃಷ್ಣರಾಗಿ ಪಾತ್ರ ವಹಿಸಿದ್ದಾರೆ. ನನ್ನ ಮೊದಲನೇ ಮಗ ಅಂತೂ ಈಸ್ ಮೋರ್ ಲೈಕ್ ಆರ್ಗನೈಸರ್. ಒಂದು ಕ್ಯಾಮ್ರಾ ತಗೊಂಡು ಶೂಟ್ ಮಾಡೋದಿರ್ಲಿ ಅಥವಾ ಪ್ರೊಡಕ್ಷನ್ ಅಲ್ಲಿ ನೋಡ್ತಿದ್ದಾಗ ಇದು ಸರಿ ಇತ್ತು, ಈ ಲೈಟಿಂಗ್ ಸರಿ ಇಲ್ಲ ಅನ್ನೋದು ಹೇಳೋದಾಗ್ಲಿ, ಅವರ ವಯಸ್ಸಿಗೂ ಮೀರಿ ಯೋಚನಾ ಲಹರಿ ನಡೀತಾ ಇದೆ. ಮೊದಲನೇವನು 3ನೇ ಕ್ಲಾಸ್ ಅಲ್ಲಿ ಇದ್ದಾನೆ, 2ನೇವನು ಈಗಿನ ಸ್ಕೂಲ್ಗೆ ಶಾಲೆಗೆ ಈಗ ಪ್ರಾರಂಭಿಸಿದ್ದಾನೆ. That is about my family. ಅಂಡ್ ಖುಷಿ ಆಗುತ್ತೆ ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡಾಗ. ಅಂಡ್ ಮತ್ತೆ ಸರ್, ಈ ಕಲೆಯನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಹವ್ಯಾಸಗಳಿದೆ ನಿಮ್ಗೆ? ಚಿಕ್ಕ ವಯಸ್ಸಿಂದನೂ ನಾನು ಪೇಂಟ್ ಮಾಡ್ತೀನಿ, ತುಂಬಾ ಚಿತ್ರಗಳನ್ನ ರಚಿಸಿದ್ದೀನಿ, ಪೇಂಟಿಂಗ್ ಮಾಡ್ತೀನಿ, ಹಾಡ್ತೀನಿ. ಅದು ಈಗ ಅದೇ ನನ್ನ ಮೋಸ್ಟ್ ಪ್ಯಾಷನ್ ಎಲ್ಲ ಪ್ರೊಫೆಷನ್ ಆಗ್ಬಿಟ್ಟಿದೆ. ಈಗ ಅಡುಗೆ ಚೆನ್ನಾಗಿ ಮಾಡ್ತೀನಿ, ಕುಕ್ ಬರ್ದಿದ್ರೆ ಐ ಆಮ್ ದ ಕುಕ್. ಆಮೇಲೆ ತುಂಬಾ ಟ್ರಾವೆಲ್ ಮಾಡೋ ಹುಚ್ಚು ತುಂಬಾ ಇದೆ ನನಗೆ, ನನ್ನ ಪತ್ನಿ, ನನ್ನ ಮಕ್ಕಳಿಗೆ ಎಲ್ಲರಿಗೂ. ಸೊ ವಿ ಟ್ರಾವೆಲ್ ಎಲ್ಲ ತುಂಬಾ ಹೊರಗಡೆ ಹೋಗ್ತೀವಿ. ಡಾನ್ಸ್ ಒಂದು ನನ್ನ ಭಾಗನೇ ಹೊರತು ನಾನೇ ಡಾನ್ಸ್ ಅಲ್ಲ ಅನ್ನೋದನ್ನ ತುಂಬಾ ಡಿಸ್ಟಿಂಕ್ಟ್ ಆಗಿ ಇಟ್ಟಿದ್ದೀವಿ. ಅಷ್ಟೇ ಪ್ರೀತಿ, ಡಾನ್ಸ್ ನನ್ನ ಜೀವ ಅಂತ ಹೇಳಕ್ಕೂ ಇಷ್ಟಪಡ್ತೀನಿ. ಆದ್ರೆ ಅದೇ ಇದರಲ್ಲಿ ಇಟ್ ಇಸ್ ಲೈಕ್ ಅದಕ್ಕೆ ಕನೆಕ್ಟೆಡ್ ಆಗಿ ತುಂಬಾ ಕಂಪೋಸ್ ಮಾಡ್ತೀನಿ ನಾನು, ಬರೆಯೋದು. ಯಾಕೆಂದ್ರೆ ಸಾಹಿತ್ಯ ನಮ್ಮ ನೃತ್ಯಕ್ಕೆ ಸಂಬಂಧಪಟ್ಟಾಗಿರುವಂತೆ ಕನ್ನಡದಲ್ಲಿ ಸಾಹಿತ್ಯ ಹೆಚ್ಚು ಇಲ್ಲ. ಸೊ ನಮಗೆ ನೃತ್ಯಗಾರರಾದಾಗ ಏನ್ ಬರೆದ್ರೆ ಚೆನ್ನಾಗಿರುತ್ತೆ ಅನ್ನೋದಿರುತ್ತೆ. ಸೊ ಕಥೆಗಳನ್ನ, ಕಾದಂಬರಿಗಳನ್ನ ಬರೆದಿದ್ದೀನಿ, ಕೆಲವೆಲ್ಲ ಪಬ್ಲಿಷ್ ಆಗಿದೆ. ಕೆಲವು ನಮಗೆ ಬೇಕಾದ ಬ್ಯಾಲೆಗಳು, ಕೃತಿಗಳನ್ನ ನಾನೇ ರಚಿಸ್ತೀನಿ. ಅದೊಂದು ಬಹುಶಃ ದೇವರು ಕೊಟ್ಟಿರುವಂತಹ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ತಾಳ ಪಾಠಾಕ್ಷರಗಳು ಅದಕ್ಕೆ ಹೊಂದೋ ರೀತಿ ಕಂಪೋಸಿಷನ್ಸ್ ಬರೆಯೋದೆಲ್ಲ, ಪ್ರಾಸ ಎಲ್ಲ ನೋಡೋದು ಒಂದು ಸ್ವಲ್ಪ ಕಷ್ಟ ಇದೆ. ಸೊ ಪ್ರಾಬ್ಲಿ ಐ ಆಮ್ ಬ್ಲೆಸ್ಡ್ ಟು ಡೂ, ಅದನ್ನ ಮಾಡ್ತೀನಿ. ಆಮೇಲೆ ಒಟ್ಟಿಗೆ ಕೂತ್ಕೊಂಡು ನಾನು ನನ್ನ ಮಗ ಎಲ್ಲ ಇಂಗ್ಲಿಷ್ ಮೂವೀಸ್ ತುಂಬಾ ನೋಡ್ತೀವಿ. ಯಾವುದೇ ಹಾಲಿವುಡ್ ಮೂವಿ ಇರ್ಬೋದು, ಅದರದ್ದು ತುಂಬಾ ಥ್ರಿಲ್ಲರ್ ಮೂವೀಸ್ ಇರ್ಬೋದು, ಅದನ್ನು ತುಂಬಾ ನೋಡ್ತೀವಿ. ಆಮೇಲೆ ಹಾಡುಗಳನ್ನ ಕೇಳ್ತೀವಿ, ಹಾಡ್ತೀವಿ. ತುಂಬಾ ಈ ತರದ್ದು ಔಟಿಂಗ್ಸ್ ತುಂಬಾ ಹೋಗ್ತೀವಿ. ಮುಖ್ಯವಾಗಿ ವಿ ಆರ್ ಫುಡೀಸ್ ಅಂಡ್ ವಿ ಆರ್ ಪೀಪಲ್ ಹೂ ಲವ್ ಟ್ರಾವೆಲ್. ಸೊ ಹಾಗಾಗಿ ತುಂಬಾ ಟ್ರಾವೆಲ್ ಮಾಡ್ತೀವಿ, ತುಂಬಾ ಹೊರಗಡೆ ಹೋಗ್ತೀವಿ. ಓಕೆ, ಎಷ್ಟೊಂದು ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಫ್ಯಾಮಿಲಿಗೆ ಮೆಂಬರ್ಸ್ಗೆ ಹೇಗೆಲ್ಲ ಸಮಯವನ್ನ ನೀವು ಕೊಡ್ತೀರಾ? ನಾನು ನಮ್ಮ ಸಂಸಾರದ ಜೊತೆ ಇದ್ದಾಗ, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂಗಿ ಗಂಡ, ತಂಗಿ ಮಗಳು ಎಲ್ಲರ ಜೊತೆ ಇದ್ದಾಗ ಬೇರೆ ಏನರ ಬಗ್ಗೆ ಯೋಚನೆ ಮಾಡಲ್ಲ. ನಾನು ಈಗ ಕ್ಯಾಮ್ರಾ ಮುಂದೆ ಅಥವಾ ಈ ವೇದಿಕೆ ಮುಂದೆ ಇದ್ದಾಗ ಬದರಿ ದಿವ್ಯ ಭೂಷಣ್ ಬೇರೆ, ಮನೆಯಲ್ಲಿರೋ ಭೂಷಣ್ ಸಂಪೂರ್ಣ ಬೇರೆ. ಅಫ್ಕೋರ್ಸ್ ಇದಕ್ಕೆ ನನ್ನ ಸ್ಟೂಡೆಂಟ್ಸ್ ಕೂಡ ಸೇರ್ಕೋತಾರೆ. ಅವರಿಗೆ ನಾನು ಏನು ಅಂತ ರಿಯಲ್ ಮೀ ಏನು ಅಂತ ಗೊತ್ತು. ತುಂಬಾ ಅಡುಗೆ ಮಾಡ್ಕೊಂಡು ಒಂಥರ ವಿ ಆಲ್ ಒಂದೊಳ್ಳೆ ಮೂವಿನೋ ಅಥವಾ ನಮ್ದೇ ಒಂದು ಯಾವ್ದಾದ್ರು ಶೋ ವಿಡಿಯೋ ನೋಡ್ಕೊಂಡು ಅದ್ರ ಬಗ್ಗೆ ನಾವೇ ಕಮೆಂಟ್ಸ್ ಮಾಡ್ಕೊಂಡು ಅದನ್ನ ಜೋಕ್ ಮಾಡಿ ತುಂಬಾ ನಾನು ನಗಿಸ್ತೀನಿ. ತುಂಬಾ ಕಾಮಿಡಿ ತುಂಬಾ ಇಷ್ಟ, ಆದ್ರಿಂದ ತುಂಬಾ ಸಿನಿಕಲ್ ಆಗಿ ಕಾಮಿಕಲ್ ಆಗಿ ಎಲ್ಲರನ್ನೂ ನಗಿಸೋದು. ಯಾಕಂದ್ರೆ ನಗಿಸೋದು ಬಹಳ ಕಷ್ಟನೇ. ಸೊ ಅದೊಂದು ಖುಷಿ ಆಗುತ್ತೆ ಎಲ್ಲ. ಸೊ ಹೋಮ್ ಫ್ಯಾಮಿಲಿಲಿ ಇದ್ದಾಗ ವಿ ಡೂ ಈ ತರ ತುಂಬಾ ಕೆಲಸಗಳನ್ನ ನಾವು ಮಾಡ್ತೀವಿ. ಹಳೆ ವಿಡಿಯೋಸ್ ತುಂಬಾ ನೋಡ್ತೀವಿ, ಫೋಟೋಸ್ ನೋಡ್ತೀವಿ, ಇದ್ರಲ್ಲಿ ಹೀಗಿದ್ದೆ ಅಂತ ಮಾತಾಡ್ತೀವಿ. ಮಕ್ಕಳ ಜೊತೆ ಕೂತು ತುಂಬಾ ಆಟಗಳು ಆಡ್ತೀನಿ, ಬ್ಯಾಡ್ಮಿಂಟನ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಇದೆಲ್ಲ ಮಾಡ್ತೀನಿ. ಒಟ್ಟಾರೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಅದು ನಿಮ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅಂಡ್
ಸರ್ ಮತ್ತೆ ಸ್ಕೈಪ್ ಡಾನ್ಸ್ ಬಗ್ಗೆ ಒಂದು ಕೇಳ್ಪಟ್ಟೆ, ಸೊ ಆ ಡಾನ್ಸ್ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಡಿ ಸರ್. ಮುಖ್ಯವಾಗಿ ನಾವು ಒಂದು ಸ್ಟೂಡೆಂಟ್ನ ಎದುರುಗಡೆ ಇಟ್ಕೊಂಡು ಪಾಠ ಮಾಡೋದು ತುಂಬಾ ಸುಲಭ. ಆದ್ರೆ ಸ್ಕೈಪ್ ಬೇರೆ ದೇಶಗಳಿಂದ ಬಂದು ನಮ್ಮನ್ನ ಕಲಿಬೇಕು ಅಂತಿರೋರು, ಸಮಯ ಭಾವ ಇದ್ದು ಅಥವಾ ಡಿಸ್ಟೆನ್ಸ್ ನಿಮಗೆ ಜಾಸ್ತಿ ಆದಾಗ ಸ್ಕೈಪ್ ಅನ್ನೋದು ನಮಗೆ ಈಗ ವಾಟ್ಸಪ್ ಕಾಲು, ಸ್ಕೈಪು, ಗೂಗಲ್ ಟಾಕ್ ಎಲ್ಲ ತುಂಬಾ ಆ್ಯಪ್ಗಳು ಬಂದಿದೆ. ಸ್ಕೈಪ್ ಕಾಲಲ್ಲಿ ನಾನು ಸುಮಾರು ಒಂದು 40-50 ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀನಿ. ಅದರಲ್ಲಿ ನಮ್ಮ ಖುಷಿ ಪಡೋದು ಅಥವಾ ಐ ಫೀಲ್ ಪ್ರೌಡ್ ಅಂತ ಹೇಳಿದ್ರೆ, ಒಂದು ಹುಡುಗಿಗೆ, ಅನುಷಾನ್ ಅಂತ ಹುಡುಗಿಗೆ ಸ್ಕೈಪಲ್ಲೇ ಪೂರ್ತಿ ಪಾಠ ಬೇಸಿಕ್ಸ್ ಅಂತ ಹೇಳ್ಕೊಟ್ಟು ಒಂದೇ ವರ್ಷದಲ್ಲಿ ಅರಂಗೇಟ್ರಂ 17 ಐಟಮ್ಸ್ನ ಅವಳಿಗೆ ಸ್ಕೈಪಲ್ಲಿ ಪಾಠ ಮಾಡಿದೆ. ಸುಮಾರು 2.5 ಗಂಟೆ ಕಾಲದ ನೃತ್ಯ ಕಾರ್ಯಕ್ರಮಕ್ಕೆ ಅವಳನ್ನ ಸ್ಕೈಪಲ್ಲಿ, ನಾನು ಅವಳನ್ನ ಮುಖತಃ ಭೇಟಿನೇ ಆಗಿರಲಿಲ್ಲ, ಅದನ್ನ ಮಾಡಿದೆ. ಆ ಥರ ಅದಾದ್ಮೇಲೆ ಸುಮಾರು ಮಾಡಿದ್ವಿ. ದಟ್ ವಾಸ್ ದ ಫಸ್ಟ್ ಒನ್. ಸೊ ಈ ಸ್ಕೈಪ್ ಪಾಠ ಏನಾಗುತ್ತೆ, ನಾವು ಇಲ್ಲೇ ಹೆಂಗೆ ಹೇಳ್ತೀವಿ, ಒಂದೇ ಒಂದು ಮೈನಸ್ ಪಾಯಿಂಟ್ ಏನಂದ್ರೆ, ಈಗ ಅಮೆರಿಕಾದಲ್ಲಾದ್ರೆ ನಮ್ಗೆ 12-13 ಗಂಟೆ ಕಾಲದ ವ್ಯತ್ಯಾಸ ಇರುತ್ತೆ. ಸೊ ಅವರಿಗೆ ಹಗಲಾದಾಗ ನನಗೆ ರಾತ್ರಿ, ನನಗೆ ರಾತ್ರಿ ಆದಾಗ ಅವ್ರಿಗೆ ಹಗಲು. ಸೊ ನಾನು ರಾತ್ರಿ ಎಲ್ಲ ಇದ್ದಿರ್ಲೇಬೇಕು. ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆವರೆಗೂ ಕ್ಲಾಸ್. ಆಮೇಲೆ ನಮ್ಮ ಫಸ್ಟ್ ಬ್ಯಾಚ್ ಇಲ್ಲಿ 4:15 ಶುರು ಆಗುತ್ತೆ. ಸೊ ಎಷ್ಟೋ ಜನ ನನಗೆ ನಿದ್ದೆ ಮಾಡಕ್ಕೆ 1.5 ಗಂಟೆ ಕಾಲ ಅಷ್ಟೇ ಸಿಕ್ಕಿರುತ್ತೆ. ಸೊ ಆ ಒಂದು ಸ್ಯಾಕ್ರಿಫೈಸ್ ಮಾಡಿ ವೆನ್ ದ ಸ್ಟೂಡೆಂಟ್ ಇಸ್ ಪರ್ಫಾರ್ಮಿಂಗ್ ಇನ್ ಫ್ರಂಟ್ ಆಫ್ ಯು, ಆ ಒಂದು ಖುಷಿನೇ ಬೇರೆ. ಸೊ ಈ ಸ್ಕೈಪ್ ಅರಂಗೇಟ್ರಮ್ಮು, ಹಾಗೆ ನಮ್ಮ ಅಕಾಡೆಮಿಯಲ್ಲಿ ತುಂಬಾ ಹೊಸದನ್ನ ಮಾಡಬೇಕು ಅನ್ನೋ ತುಂಬಾ ಆಸೆ ಇದೆ. ವರ್ಲ್ಡ್ಸ್ ಫಸ್ಟ್ ಭರತನಾಟ್ಯಂ ಫ್ಲಾಶ್ ಮಾಬ್ ಮಾಡಿದ್ವಿ ಮಾಲ್ ಆಫ್ ಮೈಸೂರಲ್ಲಿ 2013ರಲ್ಲಿ. ಹಾಗೆ ಈ ತರದ ಪ್ರಥಮಗಳು ತುಂಬಾ ಮಾಡಿದೀವಿ. ಓಕೆ ಓಕೆ, ಆಲ್ ದ ಬೆಸ್ಟ್ ಸರ್. ಕಡಿದಾಗಿ ನಮ್ಮ ಸಿಂಧೂರ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕಲೆ ಬಗ್ಗೆ, ಭರತನಾಟ್ಯದ ಬಗ್ಗೆ? ಕಲೆ ಯಾವಾಗಲೂ ಮಾನವ ಮೌಲ್ಯಗಳನ್ನ ನೀಡುತ್ತೆ ನಮಗೆ, ಅಂದ್ರೆ ನಮ್ಮನ್ನ ಎಲಿವೇಟ್ ಮಾಡುತ್ತೆ ಮೇಲಕ್ಕೆ. ಈಗ ಎಷ್ಟೇ ಪಾಶ್ಚಿಮಾತ್ಯ ನೀವು ನೃತ್ಯ ಕಲಿಸಿ, ಏನೇ ಕಲಿಸಿ, ಒಂದು ಆರ್ಟ್ ಫಾರ್ಮ್ ಅನ್ನೋದನ್ನ ನೀವು ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಕೊಟ್ರೆ, ಎಕ್ಸ್ಪೋಸ್ ಮಾಡಿದ್ರೆ, ಮುಂದೆ ಹೋಗ್ತಾ ಹೋಗ್ತಾ ಅವ್ರು 10 ಗಂಟೆ 14 ಗಂಟೆ ಕಾಲ ದಿನದಲ್ಲಿ ಅವ್ರು ಕೆಲಸ ಮಾಡಿ ಬಂದಾಗ ಒಂದು ಹಾಡು ಹಾಕೊಂಡು ಕೇಳಿ ಅದನ್ನ ಆಸ್ವಾದಿಸುವಂತ ಗುಣ ಅವರಲ್ಲಿ ಬರ್ಬೇಕಾದ್ರೆ ಈಗಿಂದ ಆಗ್ಬೇಕು. ಇಲ್ದಿದ್ರೆ ಬರೀ ಹೊಡಿ ಮಗ ಕಡಿ ಮಗ ಅಂತ ಈಗ ನಾವೆಲ್ಲಾ ಕಡೆ ಸಿನಿಮಾಗಳು ಎಲ್ಲಾ ಕಡೆನೂ ಬರೀ ಅದೇ ಬರ್ತಾ ಇದೆ. ಸೀರಿಯಲ್ ನೋಡಿದ್ರೆ ಬರೀ ಇವಳನ್ನ ಸಾಯಿಸ್ಲಾ, ಅವಳನ್ನ ಏನ್ ಮಾಡ್ಲಿ, ಇವನನ್ನ ಏನ್ ಮಾಡ್ಲಿ ಅನ್ನೋದನ್ನೇ ನಾವು ನೋಡ್ತಾ ಇದೀವಿ. ಸೊ ವಿ ಆರ್ ಫೀಡಿಂಗ್ ಕಿಡ್ಸ್ ಅಬೌಟ್ ನೆಗೆಟಿವ್ ಥಾಟ್ಸ್. ಈಗ ಎಷ್ಟು ನೀವು ಮಾಲ್ಗೆ ಹೋಗ್ತೀರಾ, ಎಷ್ಟು ಸಿನಿಮಾ ನೋಡ್ತೀರಾ? ಒಂದು ಆರ್ಟ್ ಫಾರ್ಮ್ ನ ಅಪ್ರಿಶಿಯೇಟ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 5-6 ವರ್ಷ. ಕೇಳಿ, ಎಲ್ಲ ಮಕ್ಕಳು ಕಲಾವಿದರಾಗಲ್ಲ, ಕಲೆ ಎಲ್ಲರೂ ಕಲಿಬಹುದು, ಆದ್ರೆ ಕೆಲವ್ರನ್ನ ಮಾತ್ರ ಕಲೆ ಆರಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಎಕ್ಸ್ಪೋಸೇ ಮಾಡ್ಲಿಲ್ಲ ಅವ್ರನ್ನ, ಅಯ್ಯೋ ನನಗಿಷ್ಟ ಇಲ್ಲ ಸೊ ನೀ ಕಲಿಬೇಡ ಅನ್ನೋದು ತುಂಬಾ ತಪ್ಪು ಧೋರಣೆ. ನನಗಿಷ್ಟ ಇದೆಯೋ ಇಲ್ವೋ, ನಾನು ಕಲಿಯಕ್ಕಾಯ್ತೋ ಇಲ್ವೋ, ನೀನ್ ಕಲಿ ಅಂತ ತಂದೆ ತಾಯಿ ಅವರ ಮಕ್ಕಳನ್ನ ಇದಕ್ಕೆಲ್ಲ ಇದು ಮಾಡಿಕೊಟ್ರೆ, ಅವಾಗ ಮುಂದೆ ಹೋಗ್ತಾ ಹೋಗ್ತಾ ದೇ ಬಿ ಏಬಲ್ ಟು ಅಪ್ರಿಶಿಯೇಟ್ ಇಟ್. ಯಾವುದೇ ಒಂದು ಆರ್ಟ್ ಫಾರ್ಮ್ ಅಟ್ಲೀಸ್ಟ್ ಬೇರೆ ಒಂದು ವ್ಯಕ್ತಿ ಬಂದು, ಫಾರಿನ್ ಅಲ್ಲೆಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಅಥವಾ ನೀವು ಒಂದು ಸ್ಕ್ವೇರ್ ಸರ್ಕಲ್ ಅಲ್ಲೆಲ್ಲ ವೈಲಿನ್ ನುಡಿಸ್ತಿದ್ರೆ ಜನ ಎಲ್ಲೂ ಹೋಗೋದೇ ಇಲ್ಲ ಗೊತ್ತಾ, ಅಲ್ಲೇ ನಿಂತ್ಕೊಂಡು ಅವ್ರು ಎಷ್ಟೇ ಬಿಸಿ ಇದ್ರು ಒಂದು 5 ನಿಮಿಷ ಕ್ಲಾಪ್ ಮಾಡಿಬಿಟ್ಟು ಅವ್ರೊಂದು ಬಾಕ್ಸ್ ಇಟ್ಟಿರ್ತಾರೆ. ಅದಕ್ಕೆ ದುಡ್ಡುಗೋಸ್ಕರ ಮಾಡಲ್ಲ, ಅಲ್ಲಿ ಅಷ್ಟನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಇಲ್ಲಿ ಹಂಗಲ್ಲ, ಇಲ್ಲಿ ನಮ್ಗೆಲ್ಲ ಕಲೆ ಅಂದ್ರೆ ಕಲಾವಿದ ಅಂದ್ಬಿಟ್ರೆ ಅದನ್ನ ಅಷ್ಟು ಈಗ ಅದರ ಧೋರಣೆ ಬದಲಾಗ್ತಿದೆ. ಸೊ ಕಲೆ ಅನ್ನೋದಿದ್ರೆ ಇಟ್ ವಿಲ್ ಟೇಕ್ ಯು, ನಿಮ್ಮ ಮನಸ್ಸಿನಲ್ಲಿ ಮುದ ಕೊಡುತ್ತೆ, ಮನಸ್ಸುಗಳಿಗೆ ಸಂತೋಷವನ್ನು ಕೊಡುತ್ತೆ. ಸರ್, ನಿಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲಿ ಇಷ್ಟೊತ್ತು ನಮ್ಮ ಸಿಂಧೂರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾತಾಡಿದ್ರಿ, ಕಲೆ ಬಗ್ಗೆ ಬಹಳಷ್ಟು ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಿಮಗೂ ಅಷ್ಟೇ. ಇಂಡಿಯನ್ ಟಿವಿ ವೀಕ್ಷಕರು ಮತ್ತೆ ಮಮತಾ ಮತ್ತೆ ಇಲ್ಲಿರುವಂತಹ ಎಲ್ಲ ಟೆಕ್ನಿಷಿಯನ್ಸ್ಗೂ ಕೂಡ ನನ್ನ ಮನದಾಳದ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಖ್ಯಾತ ಭರತನಾಟ್ಯ ಕಲಾವಿದ ಬದರಿ ದೇವ್ಯಭೂಷಣ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ರು. ಸಾಕಷ್ಟು ಮಾತಾಡಿದ್ವಿ, ಕಲೆಯನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಸಿಂಧೂರ ಕಾರ್ಯಕ್ರಮ ಮುಗಿಸಿ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ನಾನಿನ್ನ ಭೇಟಿ ಮಾಡ್ತೀನಿ ಮುಂದಿನ ಸಿಂಧೂರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇಂಡಿಯನ್ ಟಿವಿ.